ಕಾರ್ತಿಕ. ಕಾರ್ತಿಕ. ನಿನ್ನ ಹೆಸರೇನು? ಅವಂತಿಕ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ನಾನು ಸಖತ್ತಾಗಿದ್ದೀನಿ. ರಿಯಾಕ್ಷನ್ ವಿತ್ ಸಂದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಖತ್ತಾಗಿದ್ದೀನಿ ಸ್ನೇಹಿತರೆ. ನೀವು ಹೇಗಿದ್ದೀರಾ? ನೀವು ಸಖತ್ತಾಗಿದ್ದೀರ ಅಂತ ಅಂದ್ಕೊತೀನಿ. ಓಕೆ, ನಾನು ಇವತ್ತು ನಿಮಗೋಸ್ಕರ ನಿಮ್ಮ ನಕ್ಸಲ್ ಅಂತಲೇ ಫನ್ನಿ ವೀಡಿಯೋಸ್ನ ತಂದು ನಿಮಗೆ ನಕ್ಸಲ್ ಅಂತಲೇ ಬಂದಿರೋದು ಸ್ನೇಹಿತರೆ. ಮತ್ತು ಇನ್ನೊಂದು ವಿಷಯ, ನನ್ನ ವಿಡಿಯೋ ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಡೋಂಟ್ ವೇಸ್ಟ್ ಟೈಮ್ ಸ್ನೇಹಿತರೆ, ಲೆಟ್ ಗೆಟ್ ಸ್ಟಾರ್ಟೆಡ್. ಹಲೋ ಸ್ನೇಹಿತರೆ, ನಿಮಗೋಸ್ಕರ ಒಂದು ಹಾಡನ್ನು ತಂದಿದ್ದೀನಿ. ಅದು ಹೆಂಗಿರುತ್ತೆ, ಯಾವ ಥರ ಇರುತ್ತೆ ನೋಡಿ, ನೀವೇ ಖುಷಿ ಪಡಿ ಸ್ನೇಹಿತರೆ. ನಂದು ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು, ನಿಂದು ತುಂಬಾ ಚಿಕ್ಕದು, ಇವನಿಗಿಂತ ಅವನು ದೊಡ್ಡದು. ಬರೀ ಇಂಥದೆಯ. ನಂದು ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು, ನಿಂದು ತುಂಬಾ ಚಿಕ್ಕದು, ಇವನಿಗಿಂತ ಅವನು ದೊಡ್ಡದು. ಬರೀ ಇಂಥದೆಯ. ಸಖತ್ತಾಗಿತ್ತು ಸ್ನೇಹಿತರೆ, ನೋಡಿದ್ರಲ್ಲ. ಇದು ನಮ್ಮ ಉಪಿ ಬಾಸ್, ಗೊತ್ತಲ್ಲ ನಿಮಗೂ, ಗೊತ್ತಲ್ಲ ಅವ್ರು ಯಾವ ಥರ ಅಂತ. ಹೈಲಿ ಟ್ಯಾಲೆಂಟೆಡ್, ಹೈಲಿ ಥಿಂಕಿಂಗ್. ಅವ್ರ ಥರ ಯಾರು ಡೈರೆಕ್ಟ್ರ್ ಬರೋಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ಅವರು ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್. ನೋಡೋಣ ಥರ್ಡ್ ವಿಡಿಯೋ. ಯಾಕ್ರಿ ಏನಾಯ್ತು? ಕನ್ಸು ಏನ್ ಕನ್ಸ್ರಿ? ಏನೇ ಕನ್ಸು ಬಿದ್ದದ್ದು? ಏನ್ ಕನ್ಸು? ನಾವಿಬ್ರು ಕನ್ಸಲ್ಲಿ ಇಬ್ರು ಜೊತೆ ನಡ್ಕೊಂಡು ಹೋಯ್ತಾ ಇದ್ವಾ. ಹೋಗ್ಬೇಕಾದ್ರೆ ಹಂಗೆ ಹೋಯ್ತಾ ಎರಡ್ ಗುಂಡಿ, ಒಂದು ಜೇನುತುಪ್ಪದ ಗುಂಡಿ, ಒಂದು ಏಲ್ ಗುಂಡಿ. ಮಿಸ್ ಆಗಿ ನೀನ್ ಜೇನುತುಪ್ಪದ ಗುಂಡಿ ಬಿದ್ದದೆ, ನಾನು ಏಲ್ ಗುಂಡಿ ಬಿದ್ದದೆ. ಅದಕ್ಕೆ ಹೇಳಿದ್ದು ಎಂಟಿ ಹೊಟ್ಟೆ ಹಸ್ಬಾರ್ದು, ಚೆನ್ನಾಗಿ ನೋಡ್ಕೋಬೇಕು ಅಂತ. ಇನ್ನು ಅದೇ ತಡಿ. ಅಲ್ಲಿಂದ ಇಬ್ರು ಮ್ಯಾಕ್ ಎದ್ದು ಬಂದ್ವಾ, ಇಬ್ರು ಮೊಕ್ಕ ನೋಡ್ಕೊತಾ ಇದ್ವಾ. ನಿನ್ ಮುಖ ನಾನ್ ನೆಕ್ತಿ, ನನ್ನ ಮುಖ ನೀನ್ ನೆಕ್ತೆ. ಇದು ಜೋಕು. ನೋಡಿದ್ರೆ ಸ್ನೇಹಿತರೆ, ಇದು ಮಾತ್ರ ಸಖತ್. ಅದು ಯಾವ ಥರ ಮಾಡ್ತಾರೆ, ಯಾವ ಥರ ಕ್ರಿಯೇಟಿವಿಟಿಯಾಗಿ ಮಾಡ್ತಾರೆ, ಅದು ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ತಾ, ಓಕೆ ನೆಕ್ಸ್ಟ್ ವಿಡಿಯೋ ನೋಡೋಣ ಬನ್ನಿ. ನಾಗರಬಾವಿ ಇಳಿಯಪ್ಪ. ನಾಗರಬಾವಿ ಇದ ಕಣ, ನಾಗರಬಾವಿ ಇಳಿಯೋ. ನನ್ನ ಮಗ ಅತ್ತೇಜ್ ಬಂದು ನಾಗರಬಾವಿ ಬಂದ್ಬಿಟ್ಟಲ್ಲ. ಥ್ಯಾಂಕ್ಸ್ ಅಣ್ಣ, ಹಿಂಗೆ ಅವಳಿಗೆ ಮಕ್ಕಳಲ್ಲಿ ಬತ್ತೀರಣ. ಇರೋ ಪಕ್ಕದ ಮನೇಲೆ ತ್ರಿವಳಿ ಮಾಡ್ಕೊಂಡಿವ್ನಿ. ಕಾಸು ಬಿಚ್ಚ ಫಸ್ಟ್, ಪುರುಸ್ನೆ ಬಸ್ರಿಯರಿಗೆ ಉಚಿತ ಅಂತ ಹಾಕೊಂಡಿದ್ಯಾ? ಅದು ಬಸ್ರಿ ಕಣ ಅಣ್ಣ. ಬಸ್ರು ಮಾಡೋರ್ಗೆ ಏನಿಲ್ವೇ? ನಾನು ಬಸ್ರಿ ಹೆಂಗ್ 7 ತಿಂಗಳು ಅಣ್ಣ. ಮಗು ಹುಟ್ರಿ ಹೆಸರು ಕೊಡ್ತೀನಿ, ಬಿಟ್ಬಿಡಣ್ಣ. ಅಣ್ಣ ಮಗು ಹುಟ್ಟಿ ನನ್ನ ಹೆಸರು ಇಟ್ಕೊಂತೆ, ದುಡ್ಡು ಬಿಚ್ಚ ಫಸ್ಟ್. ಇರಣ್ಣ, ಕೊಡ್ತೀನಿ. ನೀನ್ ಬಿಟ್ರೆ ನಿಕ್ಕರ್ಗೆ ಕೈ ಹಾಕ್ತೀಯಾ? ಸರಿ ಹೋಗು. ಆಯ್ತು, ಕೊಟ್ಟಿದ್ದೀನಿ. ಹೋಗಪ್ಪ. ಅಕ್ಕೋ ನಾಗರಬಾವಿ ಇದೇನಕ್ಕೋ. ಲಾಸ್ಟಿಗಂತರೂ ಅಕ್ಕೋ ನಾಗರಬಾವಿ ಇದೇನಕ್ಕೋ. ಮಾತ್ರ ಅಲ್ಟಿಮೇಟ್ ಕಾಮಿಡಿ, ಮಾತ್ರ ಸಖತ್ತಾಗಿದೆ. ಓಕೆ ನೆಕ್ಸ್ಟ್ ವಿಡಿಯೋ ನೋಡೋಣ ಸ್ನೇಹಿತರೆ. ಹಲೋ, ಇನ್ನೇನು ಬೇಬಿ ಸಮಾಚಾರ? ನೀನೇ ಹೇಳ್ಬೇಕು. ನಿನ್ನೆ ಎಷ್ಟಕ್ಕೆ ಮಕ್ಕೊಂಡೆ? 1,000ಕ್ಕೆ. ನಿನ್ನೆ ಎಷ್ಟಕ್ಕೆ ಮಕ್ಕೊಂಡೆ ಅಂತಂದರೆ 1,000ಕ್ಕೆ. ಏನೇನಪ್ಪ ಕತೆಗಳು ಇವಾಗಂತರೂ, ಕಾಮಿಡಿ ಮೇಲೆ ಕಾಮಿಡಿ. Excuse me, do you speak English? Yes. How are you? I'm
fine, thank you. What's your name? My name is Tika. Ika? My name is Tika. Ika? Yeah. Wow, that's really good name. ಟಿಕ್ಕ ಅಂತ ಯಾರಾದರೂ ಹೆಸರು ಇಟ್ಕೊಂತಾರ? ಜಯಪ್ಪ, ಇನ್ನೊಂದು ಸ್ನೇಹಿತರೆ, ನಮ್ಮ ಇಂಡಿಯಾ ಬಿಟ್ಟು ಬೇರೆ ದೇಶದಲ್ಲಿರೋ ಹೆಸರುಗಳು ಕೇಳಿಬಿಟ್ರೆ ನಮಗಂತೂ ತುಂಬ ಫನ್ನಿ ಆಗಿರುತ್ತೆ. ನಾರ್ಮಲಾಗಿ ಬೇರೆ ದೇಶನೇ ಅಂತ ಏನಿಲ್ಲ. ನೀವು ಬೇಕಾದ್ರೆ ನಮ್ಮ ತಮಿಳ್ನಾಡು, ನಮ್ಮ ಹೈದ್ರಾಬಾದ್ ಅಲ್ಲಿ ಒಂದೊಂದು ಸಲ ಫನ್ನಿಯಾಗಿ ವರ್ಡ್ಸ್ ಎಲ್ಲ ಸಿಗ್ತವೆ. ಅದು ನಮ್ಮ ಕನ್ನಡಕ್ಕೆ ಏನಾದರೂ ರಿಲೇಟೆಡಾಗಿ ಏನಾದರೂ ಲಿಂಕ್ ಆಗಿಲ್ಲ ಅಂದರೆ, ಒಂದೇ ವರ್ಡ್ ಏನಾದರೂ ಬೇರೆ ಥರ ಮೀನಿಂಗ್ ಇತ್ತು ಅಂದ್ರೆ ಸ್ವಲ್ಪ ಸಖತ್ತಾಗಿ ಖುಷಿ ಸಿಗುತ್ತೆ ಅಂತ ಹೇಳ್ತಾ, ಸಖತ್ತಾಗಿ ಕಾಮಿಡಿಯಾಗಿರುತ್ತೆ ಅವೆಲ್ಲ ವರ್ಡ್ಸ್ ಅಂತ ಹೇಳ್ತಾ. ಓಕೆ, ಬನ್ನಿ ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇದೆ. ಓಕೆ, ನೋಡೋಣ. ಏನು ಬೇಕು ಸರ್? ಅಂಡರ್ವೇರ್ ತೋರಿಸಿಕ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ತೋರಿಸಿ, ಫಂಕ್ಷನ್ಗೆ ಹಾಕೊಂಡು ಹೋಗ್ಬೇಕು. ಇರಲಿ ಅಕ್ಕ, ಪ್ಯಾಕ್ ಮಾಡಿ. ಒಂದ್ಸತಿ ಟ್ರಯಲ್ ನೋಡ್ಕೊಂಬ ಹೋಗು. ಟ್ರಯಲ್ ಇಲ್ಲ, ಬೇರೆ ಕಡೆ ಹೋಗು. ಯಾವ ಎಲ್ಲ ಚಪ್ಪ, ಅಂಡರ್ವೇರ್ ತಗೊಳಕ್ಕೆ ಹೋದಾಗ ಟ್ರಯಲೆಲ್ಲ ಓಕೆ, ಬಟ್ ನಾವು ಮದುವೆಗೆ ಹೋಗಬೇಕು, ಅಂಡರ್ವೇರು ಚೆನ್ನಾಗಿರೋ ತೆಗೀರಿ ಅಂತ ಹೇಳಿದ್ರೆ ಅದು ಯಾವ ಥರ ಮೀನಿಂಗ್ ಬರುತ್ತೆ ಅದು ಗೊತ್ತಾಗಲ್ವಾ? ಓಕೆ, ನೆಕ್ಸ್ಟ್ ವಿಡಿಯೋ ನೋಡೋಣ. 1948 ಆಗಸ್ಟ್ 12ನೇ ತಾರೀಕು ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟದ. ಆ ಗಂಡಸೇ ಸಿದ್ದರಾಮಯ್ಯ. ಓಕೆ, ಇನ್ನೊಂದ್ಸಲ ನೋಡೋಣ ಸ್ನೇಹಿತರೆ. 1948 ಆಗಸ್ಟ್ 12ನೇ ತಾರೀಕು ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟದ. ಆ ಗಂಡಸೇ ಸಿದ್ದರಾಮಯ್ಯ. ಒಬ್ಬ ಇವಾಗಂತೂ ಮೋದಿ ವಾಯ್ಸ್ಗೆ ಕರೆಕ್ಟಾಗಿ ಸಿಂಕ್ ಆಗೋ ವಾಯ್ಸ್ ಕೊಟ್ಬಿಟ್ಟಿದ್ದಾರೆ. ನೋಡಿದ್ರೆ ಅದು ಸಿಂಕಿಂಗ್ ಹೆಂಗಿದೆ ಅಂತ. ಸಖತ್ತಾಗಿದೆ. ಓಕೆ, ನೋಡೋಣ ನೆಕ್ಸ್ಟ್ ವಿಡಿಯೋ. ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರೀಮಂತ್, ಗಂಧದ ಕಡ್ಡಿ ಪರಮೇಶ, ತಕಡಿ ತಮ್ಮಯ್ಯ, ಕಿಟ್ಟಿ ಅಂತೀವಿ. ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ನಾನ್ ಕೆಂಪ್ರಂಗಮ್ಮ. ನಾನ್ರಿ ಲಲ್ಲಿ. ಇವಾಗಂತೂ ಈ ಸಾಂಗ್ ಅಂತೂ ನೋಡ್ತಾ ಇದ್ದೀನಿ ನಾನು, ಬಟ್ ಇದೇ ಸ್ವಲ್ಪ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ ಇದಕ್ಕಂತೂ. ಆ ಸಾಂಗಿಗೆ ಸಖತ್ತಾಗಿ ಚೆನ್ನಾಗಿದೆ. ಓಕೆ, ನೋಡೋಣ ನೆಕ್ಸ್ಟ್ ವಿಡಿಯೋ. ಏನ್ ನಿನ್ನ ಹೆಸರು? ಕಾರ್ತಿಕ. ಕಾರ್ತಿಕ. ನಿನ್ನ ಹೆಸರೇನು? ಅವಂತಿಕ. ಏನಂದೆ? ಅವಂತಿಕ. ನಿಮ್ ಮಕ್ಕಳಿಗೆ ಒಳ್ಳೆ ಚೆನ್ನಾಗಿ ಹೆಸರಿಟ್ಟಿದ್ದೀರಾ. ಹೇಗಿದೆ ಜೀವನ? ನಿಮ್ಗೆ ಗೊತ್ತಿದ್ದಂಗೆ ನಾನು ನಾಸ್ತಿಕ ಆಗಿದ್ದೆ, ಆದ್ರೆ ಭೌತಿಕದಲ್ಲಿ ಏನೂ ಇಲ್ಲ ಅಂತ ಗೊತ್ತಾದ ಮೇಲೆ ಈಗ ಆಸ್ತಿಕ ಆಗಿದ್ದೀನಿ. ನನ್ನ ಬದಲಾವಣೆ ಬಗ್ಗೆ ಏನಂತೀರಿ? ಬಹಳ ಗ್ರಾಂಥಿಕವಾಗಿ ಮಾತಾಡ್ಬಿಟ್ರಿ. ತಪ್ಪು ಸರಿ ಹೇಳೋ ನೈತಿಕ ಹಕ್ಕು ನಮ್ಗೆಲ್ಲಿದೆ, ಅದೆಲ್ಲ ನಿಮ್ ವೈಯಕ್ತಿಕ. ಅದು ಬಿಡಿ, ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗೆ? ಮೊದಲು ನಾನು ನಿರ್ಗತಿಕ, ಈಗ ಬಹಳ ಸುಧಾರಿಸಿದೆ. ಒಂದು ಸ್ಟೇಷನರಿ ಅಂಗಡಿ ಇಟ್ಟಿದ್ದೀನಿ, ಅಲ್ಲಿ ನೋಡಿ. ಜ್ಯೋತಿಕಾ ಎಂಟರ್ಪ್ರೈಸಸ್. ಜ್ಯೋತಿಕಾ ಯಾರು? ನನ್ನ ಹೆಂಡತಿ ಹೆಸರು ಜ್ಯೋತಿಕಾ. ಅದನ್ನೇ ಅಂಗಡಿಗೂ ಇಟ್ಬಿಟ್ಟಿದ್ದೀನಿ. ಹೇಗಿದೆ? ಒಂದೊಂದು ಹೆಸರನ್ನು ಆರ್ಸಾರ್ಸಿ ಇಟ್ಟುಬಿಟ್ಟಿದ್ರಿ. ಬಹಳ ಸಾಂಸ್ಕೃತಿಕ ನಿಮ್ ಫ್ಯಾಮಿಲಿ. ಬರ್ತೀನಪ್ಪ. ಈ ಲಾಸ್ಟಿಗೆ ಹೆಸರಲ್ಲಿ ಥಿಕಾ ಅಂತ ಇದೆ ಅಲ್ವಾ, ಅದು ಅದರ ಎಕ್ಸಲೆಂಟ್. ಬರೀ ಥಿಕಾದಲ್ಲಿನೇ ಒಂದು 4-5 ಹೆಸರನ್ನ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡಿದಾರಲ್ವ, ಎಕ್ಸಲೆಂಟ್. ಈ ಡೈರೆಕ್ಟರ್ಗಳಿಗೆ ಮ್ಯಾಕ್ಸಿಮಮ್ ಎಲ್ಲಿ ಯಾವ ಥರ ಐಡಿಯಾ ಸಿಗುತ್ತೆ ಅಂತ ಹೇಳೋಕ್ಕೂ ಬರಲ್ಲ. ಓಕೆ, ನೋಡೋಣ ನೆಕ್ಸ್ಟ್ ವಿಡಿಯೋ.
ಇದು ಮಾತ್ರ ಸ್ವಲ್ಪ ಸಖತ್ತಾಗಿದ್ದಿಲ್ವ ಅಲ್ಲ? ಓಕೆ ನೋಡೋಣ. ನಿಮಗೆ ನಾಯಿ ಅಂತ ಕರೆದ್ರೆ ಬೇಜಾರಾಗಬೇಡಿ, ನಾಯಿಗಿರೋ ನಿಯತ್ತು ಯಾರಿಗೂ ಇಲ್ಲ. ಏನ್ ಕೇಳ್ಕೊಂತ ಕುಂತೀರಿ? ಇವತ್ತು ನಾಯಿ ಅಂದಾರ, ನಾಳೆ ಹಂದಿ ಅಂತಾರ, ಸುಮ್ಮನೆ ಇರ್ತೀರನ? ಯಾವಂದವ್ ನಾಲ್ಕು ತೆಗೆದು ಬಿಡ್ರಿ ಅವ್ ಮಂಗ್ಯಾನ ಮಗದ. ವಾಹ್ ಸೂಪರ್, ಇದು ಮಾತ್ರ ಸೂಪರ್. ಓಕೆ ನೆಕ್ಸ್ಟ್ ವಿಡಿಯೋ. ಏನು ನೀರು ಕೊಡು. ಅಲ್ಲೇನ್ ಮಾಡ್ತಿದ್ದೆ? ಪಕ್ಕದ ಮನೆ ಜಯಮ್ಮನ ಹತ್ರ ಮಾತಾಡ್ತಿದ್ದೆ. ಏನಂತಿದ್ರು? ಯಾವಾಗ್ಲೂ ನಿನ್ ಮಗ ಮನೇಲೆ ಇರ್ತಾನಲ್ಲ, ಬೋರ್ ಆಗಲ್ವಾ ಅಂತ ಅವ್ರು ಹೇಳ್ತಿದ್ರು. ಅದಕ್ಕೆ ನೀನೇನಂದೆ? ಅದಕ್ಕೆ ನಿನ್ ಮಗಳ ನಂಬರ್ ಕೊಡು, ನನ್ ಮಗ ಮಾತಾಡ್ತಾನೆ ಅಂತ ನಾನಂದೆ. ವಾವ್ ಸೂಪರ್. ಈಗಿನ 2020 ಈಗಿನ ಟ್ರೆಂಡಿಂಗಲ್ಲಿ ಇರೋ ಕಾಮಿಡಿ ಸೀನ್ ಇದು ಸಖತ್ತಾಗಿದೆ ಸ್ನೇಹಿತರೆ, ಸಖತ್ತಾಗಿದೆ. ಈ ಥರ ಆಲ್ಮೋಸ್ಟ್ ಮಮ್ಮೀಸ್ ಮತ್ತು ಅಮ್ಮ ಅವರೆಲ್ಲ ಈ ಥರ ಸಿಕ್ಬಿಟ್ರೆ ಹುಡುಗರಿಗೆಲ್ಲ ಖುಷಿ ಆಗಿಬಿಡುತ್ತೆ. ಬಟ್ ಯೋಚನೆ ಮಾಡಬೇಕಾದ್ದೆ, ಬಟ್ ಓಕೆ ಫನ್ನಿ. ಓಕೆ ಇದರೆಲ್ಲ ಸ್ನೇಹಿತರೆ ಇವತ್ತಿನ ಇವತ್ತಿನ ಫನ್ನಿ ವೀಡಿಯೋಸ್ ಯಾವ ಥರ ಇತ್ತು, ನಿಮಗಂತೂ ಖುಷಿ ಆಗಿರುತ್ತೆ ಅಂತ ಅಂದ್ಕೊತೀನಿ. ಓಕೆ ನನಗಂತೂ ಸಖತ್ತಾಗಿ ಖುಷಿ ಆಯಿತು ನೋಡಿ. ನೀವು ಕೂಡ ಖುಷಿ ಪಟ್ಟಿದ್ದೀರಾ ಅಂತ ಭಾವಿಸ್ತಾ, ನನ್ನ ವೀಡಿಯೋನ ಮೊದಲ ಬಾರಿಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನನಗೊಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಗುಡ್ ಬಾಯ್ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.